ನನಗೆ ಮನೇಲಿ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಳ್ಬೇಕು ಅಂತ ತುಂಬ ಇಷ್ಟ. ಆದರೆ ಏನು ಗೊತ್ತಾ, ನಮ್ಮ ಮನೆ ಗಾರ್ಡನಲ್ಲಿ ಮುಂಚೆ ಒಂದ್ಸಲಿ ಹಾಕಿದ್ದೆ. ಆದರೆ ಹೆಗ್ಣಗಳು ಇಲಿಗಳು ರಾತ್ರಿ ಹೊತ್ತು ಬಂದು ಅದನ್ನೆಲ್ಲ ಕಿತ್ತು ತಿಂದ್ಬಿಡ್ತಾಯಿದ್ವು. ಹಾಗಾಗಿ ಗಾರ್ಡನಲ್ಲಿ ಯಾವುದೇ ಸೊಪ್ಪು ತರಕಾರಿ ಬೆಳೆಯೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮೇಲ್ಗಡೆ ಟೆರೆಸ್ ಮೇಲಾದರೂ ಪಾಟ್ನಲ್ಲಿ ಬೆಳೆಯೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ, ನಾನು ನಮ್ಮ ಅಪ್ಪಾಜಿ ಇಬ್ಬರು ಸೇರಿಕೊಂಡು. ಮನೆಯಲ್ಲಿ ನಾವೇ ಬೆಳೆದಂಥ ಸೊಪ್ಪು ತರಕಾರಿ ಎಲ್ಲ ಉಪಯೋಗಿಸೋದಕ್ಕೆ ಅದೇನೋ ಒಂಥರ ಖುಷಿ. ಜೊತೆಗೆ ಪೂರ್ತಿ ಆರ್ಗ್ಯಾನಿಕ್ ಆಗಿರುತ್ತೆ, ಯಾವುದೇ ಕೆಮಿಕಲ್ಸ್ ಎಲ್ಲ ಏನೂ ಉಪಯೋಗಿಸಿರೋದಿಲ್ಲ. ಮತ್ತು ಮಕ್ಕಳುಗಳಿಗೆ ಸೊಪ್ಪು ತರಕಾರಿಗಳೆಲ್ಲ ಹೇಗೆ ಬೆಳೆಯುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಮಣ್ಣಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಇಬ್ಬರು ಓಡಿ ಬಂದುಬಿಡ್ತಾರೆ, ಖುಷಿ ಮಣ್ಣಿನ ಆಟ ಆಡೋದಕ್ಕೆ ಸಮನ್ವಿಗೆ ಅನಿರುದ್ಧ ಇಬ್ರಿಗೂ. ಪಾಟಿಂಗ್ ಕೆಲಸ ಎಲ್ಲ ಮುಗಿಸಿ ಸಂಜೆ ಸ್ನ್ಯಾಕ್ಸ್ಗೆ ಇವತ್ತು ನಾನು ಗೋಬಿ 65 ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಪ್ರತಿದಿನ ಸಂಜೆ ಏನಾದರೂ ಒಂದು ಸ್ನ್ಯಾಕ್ಸ್ ಇರುತ್ತೆ. ಇವತ್ತು ಸಮನ್ವಿಗೆ ಇಷ್ಟ ಆಗುತ್ತೆ, ಅವಳಿಗೆ ಕೇಳ್ತಾನೆ ಇರ್ತಾಳೆ ಅಂತ ಹೇಳಿ ಅವಳಿಗೋಸ್ಕರ ಗೋಬಿ 65 ಮಾಡಿದ್ದೆ.